ಸುಮತಿ 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 ಬಾರೆ ಹೊರಗೆ. ಏನ್ ಮಾಡ್ತಾ ಇದೀಯಾ? ಸ್ವಲ್ಪ ಅನ್ನ ತಂದಿಡು. ಭಿಕ್ಷುಕರ ಕಾಟ ಬಾಳ ಹೆಚ್ಚಾಗೈತಿ. ಬೆಳಗ್ಗೆ ಎದ್ದು ಕೂಡ್ಲೆ ಅಮ್ಮ ತಾಯಿ ಭಿಕ್ಷೆ ಹಾಕ್ರಿ ಅಂತ ಬಂದ ಬಿಡ್ತಾವ. ರೀ, ಇವನು ಭಿಕ್ಷುಕ ಅಲ್ಲ, ನಿಮ್ಮವ್ವನ ಗಂಡ. ಇಲ್ಲಿ ನಿನ್ನ ಶ್ರೀಮತಿನೂ ಇಲ್ಲ, ಇಲ್ಲಿ ಅನ್ನದ ಭಾಗ್ಯನೂ ಇಲ್ಲ. ಹೊರ ಹೋದವನ ಮನೆಯಲ್ಲಿ ಯಾಕೆ ಬಂದೆ? ನಾನಿಲ್ಲಿ ಇರೋದಕ್ಕೆ ಬಂದಿಲ್ಲ. ನಿನ್ ಮನೆ ಅನ್ನ ಉಣ್ಣೋಕ್ಕೂ ಬಂದಿಲ್ಲ. ನಾನು ನನ್ನ ಸುಮತಿನ ನೋಡ್ಬೇಕು, ಅವಳನ್ನು ನೋಡ್ಬೇಕು ಅಂತ ನನ್ನ ಮನಸ್ಸು ಹಂಬಲಿಸ್ತಾ ಇತ್ತು. ಅದಕ್ಕೆ ಬಂದಿದ್ದೀನಿ. ಎಲ್ಲಿದ್ದಾಳೆ ನನ್ನ ಸುಮತಿ? ಅವಳು ಈ ಮನೆ ಬಿಟ್ಟು ಹೋಗಿದ್ದಾಳೆ. ಮನೆ ಬಿಟ್ಟು ಹೋಗಿದ್ದಾಳೆ? ಎಲ್ಲಿ ಎಲ್ಲಿ ಹೋಗಿದ್ದಾಳೆ? ಎಲ್ಲಿ ಹೋಗಿದ್ದಾಳೆ ಕೇಳಿದ್ರೆ ನಾನೇನು ಹೇಳ್ಬೇಕು? ಇವತ್ತು ನೀನು ಹೋದೆವು, ನೀನು ಬೆನ್ನ ಹಿಂದೆ ಹೋಗಿದ್ದಾಳೆ. ಅವಳನ್ನು ಅನಾಥಾಶ್ರಮಕ್ಕೆ ಸೇರಿಸ್ಬೇಕಂತ ನಮ್ಮ ಪ್ಲಾನ್ ಇತ್ತು. ಅಷ್ಟರಲ್ಲೇ ತಪ್ಪಿಸ್ಕೊಂಡು ನಮ್ಮ ಮಾತೇ ಕೇಳಿಲ್ಲ, ಹೊರಟು ಹೋಗಿಬಿಟ್ಟಿದ್ದಾಳೆ. ಅಯ್ಯೋ ಬೇವಕೂಫ, ನಮ್ಮ ಭಾರತ ದೇಶದಲ್ಲಿ ತಾಯಿನ ದೇವತೆ ಅಂತ ಪೂಜಿಸ್ತಾರೆ, ಮಾತೃದೇವೋ ಭವ ಅಂತ ಗೌರವ ಕೊಡ್ತಾರೆ. ಅಂಥ ತಾಯಿನ ಅನಾಥಾಶ್ರಮಕ್ಕೆ ಸೇರಿಸೋದಕ್ಕೆ ಇಷ್ಟಪಟ್ರ ನೀವು? ನಿಮ್ಮ ಜನ್ಮಕ್ಕೆ ಬೆಂಕಿ ಹಚ್ಚಲಿ. ನಿಮ್ಮಂತ ಕರ್ಮಗೇಡಿ ಮಕ್ಕಳನ್ನ ಈ ಭೂಲೋಕದಲ್ಲಿ ಬೇರೆ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಾತು ಕೇಳಲು ನಾನು ಚಿಕ್ಕ ಮಗು ಅಲ್ಲ. ಯಾರ ಆದಿನದ ಬೆಳೆಯಲು ನಾನು ನಿನಗೇನು ಅಗ್ರಿಮೆಂಟ್ ಮಾಡಿ ಕೊಟ್ಟಿಲ್ಲ. ಸರ್ವ ಆಸ್ತಿಗೆ ನಾನೇ ಒಡೆಯನಾಗಿತ್ತಿರುವಾಗ ಇನ್ನು ಮುಂದೆ ಒಡೆಯ ನಾನು. ಹೋಗು. ಮಗನೇ, ನನಗೆ ಅಗ್ರಿಮೆಂಟ್ ಬಗ್ಗೆ ಹೇಳ್ತಾ ಇದ್ದೆ ನೀನು? ಹೆತ್ತ ತಂದೆ ತಾಯಿಗಳ ಹೊಟ್ಟೆ ಉರಿಸುವಂತ ನಿಮ್ಮಂತ ಮಕ್ಕಳನ್ನ ಜೀವಂತ ಇರಬಾರ್ದು, ಹಿಡಿದು ಕುಡ್ದು ಈಗ ಈ ಕ್ಷಣ ನಿಮ್ಮನ್ನ ಸುಟ್ಟು ಹಾಕ್ಬಿಡ್ತೀನಿ. ನಾನೇನು ಮಾಡಬೇಡ್ರಿ. ಪ್ರಾಣದ ಭಯ ಅಂದ್ರೆ ಹೇಗಿರುತ್ತೆ ಗೊತ್ತಾ? ನಿಮ್ಮಂತ ಪಾಪಿಗಳನ್ನು ಕೊಲ್ಲೋದಕ್ಕೆ ಈ ನನ್ನ ಪವಿತ್ರವಾದ ಬುಲೆಟ್ ಬೇಕಾಗಿಲ್ಲ. ನೀವಾಗಿ ನೀವು ಮಾಡಿದ ಕರ್ಮದ ಪಾಪದ ಕೂಪದಲ್ಲಿ ಬಿದ್ದು ಸತ್ತು ಹೋಗ್ತೀರಾ. ನನ್ನ ಸುಮ್ತಿನ ಎಂದಿಲ್ಲ ನಾಳೆ ನಾನು ಕರ್ಕೊಂಡು ಬಂದೇ ಬರ್ತೀನಿ. ಅಷ್ಟರಲ್ಲಿ ನೀವು ಈ ಮನೆನ ಬಿಟ್ಟು ಹೊರಟು ಹೋಗ್ಬೇಕು. ನೀವಾಗೆ ನೀವು ಮನೆ ಖಾಲಿ ಮಾಡದೆ ಹೋದ್ರೆ ನಿಮ್ಮನ್ನ ಒತ್ತುವರೆಗೆ ಹಾಕ್ತೀನಿ. ನಾನ್ ಬರೋಷ್ಟರಲ್ಲಿ ನೀವು ಈ ಮನೆಯಲ್ಲಿ ಇರಕೂಡ್ದು. ಅಯ್ಯೋ, ನೋಡಿದ್ರೇನ್ರಿ, ನಾವು ಮತ್ತ ಹೊಳ್ಳಿ ಹುಟ್ಟಿ ಬಂದಂಗ. ಎಲ್ಲಿ ನಿಮ್ಮಪ್ಪ ಗುಂಡು ಹಾಕಿ ನಮ್ಮನ್ನ ಕೊಂದ ಬಿಡ್ತಾನಂತ ಮಾಡಿದ್ನಿ. ಅದಕ್ಕೆ ಯಾಕೆ ಭಯ ಪಡ್ತೀಯ? ನಾನಿದ್ದೀನಿ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಅವರು ಮರಳಿ ಬರುವಷ್ಟರಲ್ಲಿ ನಾನು ಇವತ್ತೇ ವಕೀಲಿಗೆ ಹೋಗಿ ಭೇಟಿಯಾಗಿ ಬರ್ತೀನಿ. ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಮಾಡ್ಕೊಂಡು ಬಿಡೋಣ. ಅವ್ ಬಂದಂದ್ರೆ ಏನ್ ಮಾಡ್ತಾನೆ ನೋಡು. ಮಲ್ಲು ಬಂದ್ರೆ ಕೋರ್ಟ್ ಕಡೆಗೆ ಕಾರ್ ತೊಗೊಂಬರಲು ಹೇಳು. ಆದಷ್ಟು ಬೇಗ ನಾನು ವಕೀಲರಿಗೆ ಭೇಟಿಯಾಗಿ ಬರ್ತೀನಿ. ಎಲ್ಲವೂ ನಾನಂದುಕೊಂಡಂತೇನೆ. ಇಷ್ಟು ದಿನ ನಾ ಕಂಡ ಕನಸು ನನಸಾಗೋ ಸಮಯ ಈಗ ಕೂಡಿದೆ. ಮಹೇಂದ್ರ, ಈ ಎಲ್ಲ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ನನ್ನ ಸೌಂದರ್ಯದ ಮೋಡಿಯಿಂದ
ಆ ಓಕಿಲನಿಗೆ ಮದ್ದು ಹಿಡಿಸಿ ಸರ್ವಾಸ್ತಿಯನ್ನ ನನ್ನೊಬ್ಬಳ ಹೆಸರಿನಲ್ಲಿಯೇ ಮಾಡಿಕೊಂಡು ನನ್ನ ಮನ ಬಯಸಿದ ಪುರುಷನೊಂದಿಗೆ ಹಾಯಾಗಿ ಬದುಕಬಹುದು. ಹಾಯಾಗಿ ಬದುಕಬಹುದು. ಈ ಪೃಥ್ವಿರಾಜ 4 ದಿನ ಆಯ್ತು ಮನೆಗೆ ಬಂದು ಚಿನ್ನು ಯಾಕೆ ಬರ್ತಾ ಇದ್ದಾನೆ? ಇವನು ಎಲ್ಲಿ ಹಾಳಾಗಿ ಹೋಗಿದ್ದಾನೆ? ಯಾವಾಗ ಬರ್ತಾನೋ ಏನೋ. ಅವರ ಅಪ್ಪರು ಕಾರ್ ತಗೊಂಡ್ ಬಾ ಅಂತ ಹೇಳ್ಯಾರ, ಚಾವಿ ಕೊಡಂತ. ಓ ಮಲ್ಲು, ಬಾರಪ್ಪ. ನಿಮ್ಮ ಯಜಮಾನ್ರು ಚಾವಿ ತಗೊಂಡು ಕೋರ್ಟಿಗೆ ಬಾ ಅಂತ ಹೇಳಿದ್ರು. ಅದಕ್ಕ ಚಾವಿ ದೌಡ್ ಕೊಟ್ರಿ ಅಂದ್ರ ದೌಡ್ನ ಹೋಗ್ಬಿಡ್ತನ್ರಿ. ಚಾವಿ ಬೆಡ್ರೂಮ್ನ್ಯಾಗ ಐತಿ, ತಗೋ ಹೋಗು. ಎಲ್ಲಿ ಬೆಡ್ರೂಮ್ನ್ಯಾಗ್ರಿ? ನಾವ್ ಅಲ್ರಿ ಯಾಕ ಏನಕ್ಕತಿ? ಒಟ್ಟ ಬೆಡ್ರೂಮಿಗೆ ನಮ್ಗೆ ಆಯ್ ಬರಂಗಿಲ್ಲ. ಮತ್ತ ಅಲ್ಲಿ ನಾವು ಹೋಗೋದು, ನಮ್ಮ ತಲೆ ಅವಗಾಡ ಆಗೋದು ಯಾಕೆ ಬೇಕೇವ? ನಮ್ಗೆ ದುಡ್ಕೊಂಡ್ ತಿನ್ನಾಕತ್ತೇವು. ಹೋಗ್ಯಾವ ನೀನ ಕೈ ಮುಗ್ತೇವ, ದೊಡ್ಡ ಮನಸ್ಸು ಮಾಡಿ ಹಗಾರಕ ಚಾವಿ ತಂದು ದೂರಿದ್ದ ಕೊಟ್ಬಿಡಿವ ಸಾಕು. ನೋಡು ಮಲ್ಲು, ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನನಗಿಲ್ಲ. ನೀನ್ ಮನಸ್ಸು ಮಾಡಿದ್ರ ನನ್ನ ಪಲ್ಲಂಗದ ಮ್ಯಾಲ ಈ ಹದಿಹರಿಯದ ಯೌವನದ ಸುಖಾನ ನೀ ಹೂ ಅಂದ್ರ ಸಾಕು. ಎಷ್ಟು ದುಡ್ಡು ಬೇಕು ಕೇಳು, ನೀನು ಬೇಡಿದಷ್ಟು ದುಡ್ಡನ್ನ ಬಿಸಾಕ್ತೀನಿ. ಆದ್ರ ನನ್ನ ಕಾಮದಾಹವನ್ನ ಇಂಗಿಸದೆ ಹೋಗ್ಬೇಡ. ನೋಡವ, ನಾನು ಬಡವನ ಇರ್ಬೋದು, ಆದ್ರೆ ದುಡ್ಡಿಗಾಗಿ ನನ್ನ ಮೈನ ಮಾರ್ಕೊಳ್ಳುವಂಥ ಮನುಷ್ಯ ನಾನಲ್ಲ. ನೀವು ಶ್ರೀಮಂತರ ಇರ್ಬೋದು, ಬೇಡವ. ಈ ಮನೆಯಾಗ ಕೆಲಸ ಮಾಡೋ ಆಳು ನಾನು. ಸಾವುಕಾರ ಸವಾಸ ನಮಗೆ ಬೇಡವ, ಸಾವುಕಾರ ಸವಾಸ ನನಗೆ ಬೇಡ. ನಿಲ್ಲು. ನೀನು ನನ್ನ ಮಾತನ್ನ ನಿರಾಕರಿಸಿದ್ದೆ, ಆದ್ರೆ ಈ ಹೊಸ್ತಿಲನ್ನ ದಾಟಿ ಹೊರಗೆ ಹೋಗೋದಕ್ಕೆ ಸಹಿತ ಆಗೋದಿಲ್ಲ. ನನ್ನ ಮಾವ ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವನ ಮೇಲೆ ಸುಳ್ಳು ಅಪವಾದನ ಹೊರಿಸಿ ಮನೆಯಿಂದ ಹೊರ ಹಾಕಿದೆ. ನನ್ನ ಕಾಮದಾಹವನ್ನ ಈಡೇರಿಸಿಕೊಳ್ಳೋದಕ್ಕೆ ನನ್ನಕ್ಕೆ ಅಡ್ಡ ಬಂದ್ರು ಅಂತ ಅವಳನ್ನ ಸುಳ್ಳು ಅಪವಾದ ಹೊರಿಸಿ ಬೀದಿಯಲ್ಲಿ ಭಿಕ್ಷೆ ಬೇಡಲು ಹಚ್ಚಿದೆ. ಈಗ ನೀನು ನನ್ನ ಮಾತಿಗೆ ಒಪ್ತಿದ್ರೆ ಚೀರಾಡಿ ಜನ ಕೂರಿಸಿ ನಿನ್ನ ಸಾಯವರೆಗೂ ಜೈಲು ಕಂಬಿ ಎಣಿಸ್ಬೇಕು. ಹಾಗೆ ಮಾಡ್ತೀನಿ. ಹಿಂಗ್ ಮಾಡಿ ಎಷ್ಟು ಮಂದಿ ಸಾಯಿ ಹೊಡೆದೇವ್ ನೀ? ನೀವು ಶ್ರೀಮಂತರು, ಕೆಲವೊಂದಿಷ್ಟು ಮಂದಿ ನೀವು ಕಲ್ತ ಬಿಟ್ರಿ ಇದನ್ನು ಚಾಳಿ. ಎಲ್ಲಾರು ಏನಿಲ್ಲ, ಕೆಲವೊಂದಿಷ್ಟು ಮಂದಿ ನೌಕರಿದಷ್ಟು ಹೆಣ್ಮಕ್ಳು ಇದನ್ನು ಕಲ್ತ ಬಿಟ್ರಿ. ಹಾಲು ಮಾರೋನ್ ಮೇಲೆ ಮನಸ್ಸು ಮಾಡಿನ, ಡ್ರೈವರ್ ಮೇಲೆ ಮನಸ್ಸು ಮಾಡಿನ, ಕೂಲಿ ಮಾಡೋನ್ ಮೇಲೆ ಮನಸ್ಸು ಮಾಡಿನ. ಮನ್ಯಾಗ ಭೀಮನಂತ ಗಂಡಿದ್ರು ಆಳುಗಳ ಮೇಲೆ ಮನಸ್ಸು ಮಾಡೋದು, ತಪ್ಪೆಲ್ಲ ಮಾಡೋ ಮಟ್ಟ ಮಾಡಿ ತಮ್ಮದೇನೋ ತಪ್ಪಿಲ್ಲ ಅನ್ನುವಂಗ ಗಂಡ ಗೊತ್ತಾದ್ಮೇಲೆ ನಮ್ಮನ್ನ ಸಣ್ಣಂಗೆ ಮರ್ಡರ್ ಮಾಡಿಸೋದು, ಇಲ್ಲಾಂದ್ರೆ ಜೈಲ್ ಕಂಬ್ಯಾಗ ನಮ್ಮನ್ನ ಜೈಲ್ನಾಗ ಕೊಳು ಹಂಗೆ ಮಾಡೋದು ಬ್ಯಾಡ್ಯವ. ಈಗ ಹುಡ್ಕೊಂಡು ತಿನ್ನಾಕತ್ತೀವಿ ಆರಾಮ. ನಿಮ್ಮ ಕೆಲಸನೂ ಬೇಡ, ನಿಮ್ದು ಏನೂ ಬೇಡ. ನಾಳೆ ಕಟ್ಟು ಅನ್ನ ತಿನ್ನೋ ಮನೆಗೆ ಕಣ್ಣು ಹಾಕೋ ಕೆಲಸ ನಾ ಎಂದೂ ಮಾಡೋದಿಲ್ಲವ. ನಿಮ್ಮ ಮನೆಗೆ ನಿನ್ನ ಕೆಲಸಕ್ಕೆ ಗುಡ್ ಬಾಯ್ ತಾಯಿ, ಹೋಗಿ. ಯಾಕೆ ರೊಚ್ಚಿಗೆ ಬಸ್ತಿ? ಮೊದ್ಲ ನಮ್ಮ ಸೆನ್ಸರ್ ವೀಕ್ ಅದಾವು. ನೋಡು ಮಲ್ಲು, ಒಂದೇ ಸಾರಿ ನನ್ನ ಕಾಮದಾಹವನ್ನ ಹೆಚ್ಚಿಸಿ ಮತ್ತೊಮ್ಮೆ ನಿನ್ನ ನಾನು ಕೇಳಿದೆ. ಪ್ಲೀಸ್ ಮಲ್ಲು, ಇಲ್ಲ ಅನ್ಬೇಡ. ಸರಿ, ನಾನು ಕುದುರೆ ಚಟ ಐತಿ ನನಗ. ಎಲ್ಲ ಮುಟ್ಟೋದೈತಿ ಮಾಡಬೇಡ ನೀನು. ಅಲ್ಲವಾ, ಒಳ್ಳೆ ಮಣ್ಣತಾನ ಹೆಣ್ಮಗಳದಿ, ಒಳ್ಳೆ ರೀತಿಯಿಂದ ನಡ್ಕೋ. ಅದು ಇದು ಬಿಟ್ಟು ಇಂಥದೆಲ್ಲ ಮಾಡಿದೆ ಅಂದ್ರೆ ಮನೆ ಕಿಮ್ಮತ್ ಕಳುತ್ತೆ ಜನಕ್ಕಾಗ ಬೇಡವ. ಕೈ ಮುಗುತ್ತ. ನಮ್ಮಂತ ಬಡ್ರನ್ನ ಯಾಕೆ ಸಾಯಿ ಹೊಡುತ್ತೀರಿ? ಕಾಮಗ ದುಡ್ಕೊಂಡು ತಿನ್ನಾಕ್ ಬಿಡ್ರಿ. ರೊಕ್ಕ ರೂಪಾಯಿ ನನಗೆ ಬೇಕಾಗಿರ್ತಾಯಿ. ರೊಕ್ಕ ರೂಪಾಯಿ ನೀನೇ ಇಟ್ಕೋ, ಅಲ್ಲೇ ಏನು ಬೇಕಾಗಿಲ್ಲ.
ವಾವ್ ಫ್ಯಾಂಟಾಸ್ಟಿಕ್. ಎಂತ ಸೀನ್ ಇದು. ಅಯ್ಯೋ ಬರ್ರಿ, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ ಅಂತ ಒಳ್ಳೇದಾಯ್ತು. ಇರದೆ ಹೋಗಿದ್ರೆ ಈ ಮಲ್ಲು ನನ್ನ ಶೀಲವನ್ನೇ ಹಾಳು ಮಾಡ್ತಿದ್ದಾರೆ. ಆಹಾಹಾಹಾಹಾಹಾ. ಕಾಮ ಚಪಲತೆಗಾಗಿ ಎಂತ ಸುಂದರವಾದ ನಾಟಕವನ್ನು ಆಡ್ತಾ ಇದೀಯಾ. ನೀ ಮಾಡುವ ನಾಟಕ ಕಂಡು ನನಗೆ ಪ್ರಶಸ್ತಿ ಕೊಡಬೇಕು ಆಗಿತ್ತು. ಅದು ರೀ, ಅದು ಎಲ್ಲ ಗೊತ್ತಾಯ್ತು. ನನ್ನ ತಂದೆಗೆ, ಆ ಜನ್ಮ ಕೊಟ್ಟ ನನ್ನ ತಂದೆಗೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಈ ನನ್ನ ಹಾಳಾದ ಮನಸ್ಸಿಗೆ ಕೆಡಿಸಿ ನನ್ನ ಕೈಯಿಂದ ಮನೆ ಬಿಟ್ಟು ಹೊರಗೆ ಹಾಕುವಂತ ಮಾಡಿದ್ಯಾ. ಅದಕ್ಕಾಗಿ ಹೇಳ್ತಾರೋ, ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ. ಆದ್ರೆ ಈ ಹೆಣ್ಣೆಮ್ಮ ಮಾಯದ ಬೆನ್ನು ಹತ್ತಿ ಮುತ್ತಿನಂತ ರಕ್ತಗಳನ್ನು ನಾನು ಕಳೆದುಕೊಂಡು ಜನ್ಮ ಕಟ್ಟು ತಂದೆ ತಾಯಿಗಳನ್ನ ಈ ಕೈಗಳಿಂದ ನಾನು ಹೊಡೆದೆ. ಕುಲಂಕಣಿ ಆದ ನೀನು ಕುಲ ಉದ್ಧಾರ ಮಾಡುವುದು ಬಿಟ್ಟು ಈ ಮನೆಯಲ್ಲಿ ಒಂದು ವಿರಸದ ಹೊಗೆ ಎಬ್ಬಿಸಿ ಈ ಮನೆಯನ್ನು ಸ್ಮಶಾನ ಮಾಡಿದೆ. ಬ್ಯಾಡ್ರಿ, ನನ್ನೇನು ಮಾಡಬೇಡ್ರಿ. ನಮ್ಮ ತಾಯಿ ಮಾತನಾಗ ರೊಕ್ಕದ ಮ್ಯಾಲಿನ ಆಸೆಗಾಗಿ ನಾನೊಂದು ಕುರಿನ ಹುಡುಕಾಕತ್ತಿದ್ದೆ. ಆದ್ರೆ ಅವತ್ತು ನನ್ನ ಕಣ್ಣಿಗೆ ಬಿದ್ದದ್ದು ನೀವು. ಅದಕ್ಕ ನಿಮ್ಮನ್ನ, ನಿಮ್ಮ ತಂದೆ ತಾಯಿನ, ಕೂಡಿದ ಈ ಸಂಸಾರನ ಒಡೆದು ಚೂರು ಚೂರು ಮಾಡ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಮೊದಲೇ ನಿಂಗೆ ದುಡ್ಡು ಬೇಕಂದಿದ್ರ ಬೇಕಾದಷ್ಟು ದುಡ್ಡು ಕೊಡ್ತಿದ್ದೆ. ನಿನ್ನ ಆಸೆ ತಿರ್ಸಕ ಬೇಕಾದ ಗಂಡಸು ಬಂದಿದ್ರೆ ಅವ್ರ ಜೊತೆ ಓಡಿ ಹೋಗ್ಬೋದಿತ್ತು. ಸುಮ್ಮನೆ ಬಂದು ನನ್ನ ಜೀವನ ಯಾಕೆ ಹಾಳು ಮಾಡಿದೆ? ನಿನ್ನ ಸುಮ್ಮನೆ ಬಿಡಲ್ಲ, ಕತ್ತು ಜಿಗಿ ಸಾಯಿಸಿ ಬಿಡ್ತೇನೆ. ಬ್ಯಾಡ್ರಿ, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬೇಡ್ರಿ. ಕ್ಷಮೆ ಅನ್ನೋ ಶಬ್ದ ನಿಮ್ದ ಬಾಯಿಂದ ಬರುವುದಕ್ಕೆ ಶೋಭೆ ಅಲ್ಲ. ದುಡ್ಡು ಗಳಿಸುವುದಕ್ಕೆ ಸೂಳಿಯೊಬ್ಬಳು ರಸ್ತೆಯಲ್ಲಿ ನಿಂತರೂ ದುಡ್ಡು ಗಳಿಸ್ತಾಳೆ. ಆ ಸೂಳಿಗೂ ನಿನಗಿರುವ ವ್ಯತ್ಯಾಸವೇನು? ದುಡ್ಡಿಗೋಸ್ಕರ ನನ್ನ ಹೆತ್ತ ತಂದೆ ತಾಯಿಗಳ ಬಲಿತುಗಳ ಪಾಪಿ ನೀನು. ಎಲ್ಲಿ ಅಂತ ಹುಡುಕ್ಲಿ, ಅವ್ರನ್ನ ಎಲ್ಲಿ ಅಂತ ಕಾಣ್ಲಿ, ಅವ್ರ ಕಾಯಿ ಹೇಗೆ ಇದ್ ಬಿಡ್ಲಿ. ಬದುಕಿ ಬಾಳಬೇಕೆನ್ನೋ ಆಸೆ ಇದ್ರೆ ನನ್ನ ತಂದೆ ತಾಯಿಗಳಿಗೆ ಕ್ಷಮೆ ಕೇಳಬೇಕು, ಅವ್ರ ಕಾಲಿಗೆ ಬುದ್ಧಿ ಬೇಡ್ಕೋಬೇಕು. ಅಲ್ಲೋ, ಈ ಮನೆಯಲ್ಲಿದ್ದು ಮನೆ ಕಡೆ ಜೋಪಾನ ನೋಡ್ಕೋ. ಆದಷ್ಟು ಬೇಗ ಕಾರು ಗಾಡಿ ತಂದು ಹುಡುಗಿ ನನ್ನ ತಂದೆ ತಾಯಿಯಲ್ಲಿ ಹುಡುಕಿ ಕ್ಷಮೆ ಕೇಳಿಸ್ತೀನಿ.